ಶ್ರೀ ಚಾಮುಂಡೇಶ್ವರಿ ಆಲಯಮ ಪ್ರಭಾಕರಿ ಚಂದರಿ ಶ್ರೀ ಚಾಮುಂಡೇಶ್ವರಿ ಆಲಯಮ ಪ್ರಭಾಕರಿ ಚಂದರಿ ಶ್ರೀ. ಸಾಮಾನ್ಯವಾಗಿ ಸಂಗೀತವೆಂದರೆ ವೇದಿಕೆಯ ಮೇಲೆ ದೇವಸ್ಥಾನಗಳಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ಕೇಳಿರಬಹುದು. ಆದರೆ ಮೈಸೂರಿನ ಸ್ವರತರಂಗ ಸಾಹಿತ್ಯ ಸಂಗೀತ ಸಾಂಸ್ಕೃತಿಕ ವೇದಿಕೆ ಈ ಸಂಪ್ರದಾಯವನ್ನ ಮೀರಿ ಮನೆ ಮನೆಗೆ ಸಂಗೀತವನ್ನ ತಲುಪಿಸುವ ಮೂಲಕ ಜನರಲ್ಲಿ ಸಂಗೀತದ ಅರಿವು ಮತ್ತು ಪ್ರೀತಿಯನ್ನ ಹರಡುತ್ತಿದೆ. ನುಡಿನಮನ ಎಂಬ ಅನನ್ಯ ಕಾರ್ಯಕ್ರಮದ ಮೂಲಕ ಈ ಸಂಸ್ಥೆ ಮೈಸೂರಿನ ಜನತೆಯ ಮನೆ ಬಾಗಿಲಿಗೆ ಭಕ್ತಿಗೀತೆ, ಭಾವಗೀತೆ ಮತ್ತು ದೇವರ ನಾಮಗಳ ಸುಶ್ರಾವ್ಯ ಸ್ವರವನ್ನ ತಂದಿದೆ. ಸ್ವರತರಂಗ ಸಂಸ್ಥೆಯ ಈ ವಿಶಿಷ್ಟ ಉಪಕ್ರಮವು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ 10 ಮಹಿಳೆಯರ ತಂಡವು ಪ್ರತಿ ತಿಂಗಳು ಮೈಸೂರಿನ ಒಂದೊಂದು ಮನೆಗೆ ತೆರಳಿ ಸಂಗೀತದ ಮೂಲಕ ಜನರನ್ನ ಒಗ್ಗೂಡಿಸುತ್ತಿದೆ. ಈ ತಂಡವನ್ನ ಮುನ್ನಡೆಸುತ್ತಿರುವವರು ರೇವತಿ. ಸಂಗೀತದ ಬಗ್ಗೆ ಆಳವಾದ ಆಸಕ್ತಿಯನ್ನ ಹೊಂದಿರುವ ರೇವತಿಯವರು ತಮ್ಮ ತಂಡದೊಂದಿಗೆ ಭಕ್ತಿಗೀತೆಗಳು, ಭಾವಗೀತೆಗಳು ಮತ್ತು ದೇವರ ನಾಮಗಳನ್ನ ಹಾಡುವ ಮೂಲಕ ಮನೆಯವರಿಗೆ ಆನಂದದ ಅನುಭವವನ್ನ ನೀಡುತ್ತಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ಜನರಲ್ಲಿ ಸಂಗೀತದ ಬಗ್ಗೆ ಅರಿವು ಮೂಡಿಸುವುದು. ಸಂಗೀತವು ಭಾಷೆ, ಜಾತಿ, ಧರ್ಮದ ಗಡಿಗಳನ್ನು ಮೀರಿ ಎಲ್ಲರನ್ನ ಒಗ್ಗೂಡಿಸುವ ಶಕ್ತಿಯನ್ನ ಹೊಂದಿದೆ. ನಾವು ಮನೆ ಮನೆಗೆ ತೆರಳುವ ಮೂಲಕ ಈ ಸಂಗೀತದ ಸೌಂದರ್ಯವನ್ನ ಎಲ್ಲರಿಗೂ ತಲುಪಿಸಲು ಇಷ್ಟಪಡುತ್ತೇವೆ ಎಂದು ರೇವತಿಯವರು ತಮ್ಮ ಉದ್ದೇಶವನ್ನ ವಿವರಿಸುತ್ತಾರೆ. ಮನೆ ಮನೆಗೆ ಸಂಗೀತ ಅನ್ನೋ ಒಂದು ವಿಷಯವನ್ನ ಇಟ್ಕೊಂಡು ವಿಷಯಾಧಾರಿತವಾಗಿ ಪ್ರತಿ ತಿಂಗಳು ಒಬ್ಬರೊಬ್ಬರ ಮನೆಯಲ್ಲಿ ಹಾಡುಗಳನ್ನ ಪಡಿಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನನಗೆ ಉತ್ತೇಜನವಾಗಿ ನಿಂತವರು ದಿವಂಗತ ಮಡಿಕೇರಿ ನಾಗೇಂದ್ರ ಸರ್ ಅವರು ಕೂಡ ಮನೆ ಮನೆಗೆ ಸಂಗೀತ ಅನ್ನುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಅದರಲ್ಲಿ ನೋಡಲಿಕ್ಕೂ ಕೂಡ ಹೋಗ್ತಾ ಇದ್ವಿ. ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಅವ್ರ ನಂತರ ನಾವು ಅಂಥ ಕಾರ್ಯಕ್ರಮಗಳನ್ನ ನೋಡಲಿಕ್ಕೆ ಸಿಗಲಿಲ್ಲ. ಆ ಕಾರ್ಯಕ್ರಮವನ್ನು ಆ ಥರದ್ದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಸುಮಾರು ಒಂದು 10 ಜನ 8ರಿಂದ 10 ಜನ ಹೋಗಿ ವಿಷಯಾಧಾರಿತವಾಗಿ ಹಾಡುಗಳನ್ನ ಹಾಡಿ ಬರ್ತೀವಿ. ನಮ್ಮ ಈ ತಂಡಕ್ಕೆ ನಿಮ್ಮೆಲ್ಲರ ಒಂದು ಉತ್ತೇಜನ ಇರಬೇಕು ಅಂತ ನಾನು ಹತ್ರ ಕೇಳ್ಕೊಳ್ತೀನಿ. ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ಪ್ರೇರಣೆಯಾದವರು ಮಡಿಕೇರಿಯ ನಾಗೇಂದ್ರ. ಇವರು ಕೂಡ ಮನೆ ಮನೆ ಸಂಗೀತ ಎಂಬ ತಮ್ಮ ಕಾರ್ಯಕ್ರಮದ ಮೂಲಕ ಸಂಗೀತವನ್ನ ಜನರಿಗೆ ತಲುಪಿಸುತ್ತಿದ್ದರು. ಇದರಿಂದ ಸ್ಫೂರ್ತಿಗೊಂಡ ರೇವತಿಯವರು ತಮ್ಮದೇ ಆದ ರೀತಿಯಲ್ಲಿ ನುಡಿನಮನ ಕಾರ್ಯಕ್ರಮವನ್ನ ಆರಂಭಿಸಿದ್ರು. ಈ ಉಪಕ್ರಮವು ಕೇವಲ ಸಂಗೀತವನ್ನ ಹಂಚಿಕೊಳ್ಳುವುದಷ್ಟೇ ಅಲ್ಲದೆ ಜನರ ನಡುವೆ ಸಾಮರಸ್ಯ, ಸೌಹಾರ್ದ ಮತ್ತು ಸಾಂಸ್ಕೃತಿಕ ಜಾಗೃತಿಯನ್ನ ತಂದಿದೆ. ಮೈಸೂರಿನ ಜನತೆ ಈ ಕಾರ್ಯಕ್ರಮವನ್ನ ಬಹಳವಾಗಿ ಮೆಚ್ಚಿಕೊಂಡಿದ್ದಾರೆ. ನಮ್ಮ ಮನೆಗೆ ಸ್ವರತರಂಗದ ತಂಡ ಬಂದಾಗ ಒಂದು ರೀತಿಯ ಶಾಂತಿ ಮತ್ತು ಆನಂದದ ವಾತಾವರಣ ಸೃಷ್ಟಿಯಾಯಿತು. ಇಂತಹ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿಯನ್ನ ಜೀವಂತವಾಗಿಡುತ್ತವೆ ಎಂದು ಸ್ಥಳೀಯ ನಿವಾಸಿಯೊಬ್ಬರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಸ್ವರತರಂಗದ ಈ ಪ್ರಯತ್ನವು ಮೈಸೂರಿನ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದು ಮೈಲಿಗಲ್ಲಾಗಿದೆ. ಭವಿಷ್ಯದಲ್ಲಿ ಇನ್ನಷ್ಟು ಮನೆಗಳಿಗೆ ಸಂಗೀತದ ಸ್ಪರ್ಶವನ್ನು ತಲುಪಿಸುವ ಗುರಿಯೊಂದಿಗೆ ಈ ತಂಡವು ತನ್ನ ಕಾರ್ಯವನ್ನು ಮುಂದುವರಿಸುತ್ತಿದೆ.